ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಸ್ಟಾರ್ ಸುವರ್ಣ ಅಂತ ಬಂದಾಗ ಸಿಕ್ಕಾಪಟ್ಟೆ ಸದ್ದು ಮಾಡುವಂತಹ ಧಾರಾವಾಹಿ ಅಂತಂದ್ರೆ ಅದು ನೀನಾದೇನಾ ಧಾರಾವಾಹಿ. ಇದಕ್ಕೆ ಸಾಕಷ್ಟು ಪ್ರೇಕ್ಷಕ ವರ್ಗ ಇದೆ. ಸೊ ಈಗ ನಾಯಕ ವಿಕ್ರಮ್ನ ಅತ್ತಿಗೆ ಪಾತ್ರವನ್ನ ಮಾಡ್ತಾ ಇದ್ದಂತಹ ಭವ್ಯಶ್ರೀ ಪೂಜಾರಿಯವರು ಈ ಒಂದು ಧಾರಾವಾಹಿಯಿಂದ ಹೊರನಡೆದಿದ್ದಾರೆ. ಅಂದ್ರೆ ಶೈಲು ಪಾತ್ರವನ್ನ ಈಕೆ ನಿಭಾಯಿಸ್ತಾ ಇದ್ರು. ಇದ್ದಕ್ಕಿದ್ದಂತೆ ಸಡನ್ ಆಗಿ ಈ ಧಾರಾವಾಹಿಯಿಂದ ಹೊರಬರೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಇದರದ್ದೇ ಚರ್ಚೆ. ಸೊ ಇದಕ್ಕೆ ಅಸಲಿ ಕಾರಣ ಏನು, ಭವ್ಯಶ್ರೀಯವರು ಈ ಸೀರಿಯಲ್ ಇಂದ ಹೊರ ನಡೆಯೋದಕ್ಕೆ ಅಸಲಿ ರಿಯಲ್ ರೀಸನ್ ಏನು ಅನ್ನುವಂಥದ್ದನ್ನ ನಾವಿವತ್ತು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಕೊನೆ ತನಕ ತಪ್ಪದೇ ನೋಡಿ. ಸ್ನೇಹಿತರೆ, ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಧಾರಾವಾಹಿಗಳ ಪೈಕಿ ನೀನಾದೇನಾ ಧಾರಾವಾಹಿ ಕೂಡ ಒಂದು. ಸೊ ನೀನಾದೇನಾ ಧಾರಾವಾಹಿಯಲ್ಲಿ ನಾಯಕ ವಿಕ್ರಮ್ನ ಅತ್ತಿಗೆ ಶೈಲುವಾಗಿ ನಟಿಸ್ತಿರುವಂತಹ ಚೆಂದುಳ್ಳಿ ಚೆಲುವೆಯ ಹೆಸರು ಭವ್ಯಶ್ರೀ ಪೂಜಾರಿ. 1 ವರ್ಷಗಳ ಕಾಲ ಶೈಲು ಆಗಿ ಮೋಡಿ ಮಾಡಿರುವಂತಹ ಭವ್ಯಶ್ರೀ ಪೂಜಾರಿ ಇದೀಗ ಆ ಪಾತ್ರದ ಮೂಲಕ ಕಿರುತೆರೆ ವೀಕ್ಷಕರ ಮನಸೆಳೆದಿದ್ದಾರೆ. ಸೊ ಎಲ್ಲರೂ ಕೂಡ ಇಷ್ಟಪಟ್ಟಂತ ಸಂದರ್ಭದಲ್ಲಿ ಸಡನ್ ಆಗಿ ಧಾರಾವಾಹಿಯಿಂದ ಹೊರ ನಡೆದಿದ್ದಾರೆ. ಮನೆಯ 2ನೇ ಸೊಸೆ ಶೈಲು ಆಗಿರುವಂತ ಈಕೆ ಸದಾಕಾಲ ವೇದ ಹಾಗೆ ವಿಕ್ರಮ್ರನ್ನ ಕೀಳಾಗಿ ಕಾಣ್ತಾ ಇರ್ತಾಳೆ. ವಿಕ್ರಮ್ನ ಹೆಂಡತಿ ವೇದಾಳಿಗೆ ಹಿಂಸೆ ಕೊಡುವಂತ ಸಲುವಾಗಿ ಯಾವಾಗಲೂ ಕೂಡ ಕಿರುಕುಳ ನೀಡುವಂತ ಶೈಲುಗೆ ಯಾವಾಗಲೂ ಕೂಡ ತನ್ನ ಬಗ್ಗೆ ಮಾತ್ರ ಯೋಚನೆ, ತಾನು ಚೆನ್ನಾಗಿರ್ಬೇಕು ಅನ್ನುವಂಥದ್ದನ್ನ ಮಾತ್ರ ಯೋಚಿಸ್ತಾರೆ. ಸದಾಕಾಲ ತನ್ನ ಬಗ್ಗೆ, ತನ್ನ ಗಂಡನ ಬಗ್ಗೆ ಅಷ್ಟೇ ಚಿಂತಿಸುವಂತ ಸ್ವಾರ್ಥಿ ಶೈಲು ಪಾತ್ರದ ಮೂಲಕ ಕಿರುತೆರೆಯಲ್ಲಿ ಗಮನ ಸೆಳೆದಿದ್ದವರು ಭವ್ಯಶ್ರೀ ಪೂಜಾರಿ. ಈಕೆಯ ನಿಜವಾದ ಹೆಸರು ಭವ್ಯ ಪೂಜಾರಿ ಅಂತ ಕರೀತಾರೆ. ಇನ್ನೊಂದಷ್ಟು ಜನ ಭವ್ಯಶ್ರೀ ಪೂಜಾರಿ ಅಂತ ಕರೀತಾರೆ. ಸೊ ರಮೇಶ್ ಅರವಿಂದ್ ನಿರ್ಮಾಣದ ನೀನಾದೇನಾ ಧಾರಾವಾಹಿ ಇತ್ತೀಚೆಗಷ್ಟೇ ಸ್ನೇಹಿತರೆ ನಿಮಗೆ ನೆನಪಿರಬಹುದು 300 ಸಂಚಿಕೆಯನ್ನ ಪೂರೈಸಿತ್ತು. ಈ ಒಂದು ಸಂತಸದ ನಡುವೆ ಭವ್ಯಶ್ರೀ ಪೂಜಾರಿಯವರು ಒಂದು ಬೇಸರದ ಸಂಗತಿಯನ್ನ ಹೊರಹಾಕಿದ್ದಾರೆ. ಇದರಿಂದ ಸಾಕಷ್ಟು ಅಭಿಮಾನಿಗಳಿಗೆ, ಪ್ರೇಕ್ಷಕ ವರ್ಗದವರಿಗೆ ಬೇಸರ ಆಗಿದ್ದಂತೂ ನಿಜ. ಹೌದು, ಇದಕ್ಕಿದ್ದಂತೆ ಭವ್ಯಶ್ರೀ ಪೂಜಾರಿ ತಮ್ಮ ಪಾತ್ರದಿಂದ ಹೊರಬಂದಿದ್ದಾರೆ. ಈ ವಿಚಾರವನ್ನ ಸ್ವತಃ ಭವ್ಯಶ್ರೀಯವರೇ ತಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವಂಥದ್ದು, ಇದರ ಬಗ್ಗೆ ಒಂದು ಪೋಸ್ಟ್ ಅನ್ನ ಹಾಕೊಂಡಿರುವಂಥದ್ದು. ಸ್ನೇಹಿತರೆ, ಹಾಗಾದ್ರೆ ಅದರಲ್ಲಿ ಏನಿತ್ತು ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ನಮಸ್ಕಾರ, ಕಳೆದ 1 ವರ್ಷದಿಂದ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತ ನೀನಾದೇನಾ ಧಾರಾವಾಹಿಯಲ್ಲಿ ನನ್ನ ಶೈಲು ಪಾತ್ರಕ್ಕೆ ಜೀವ ತುಂಬಿ ನ್ಯಾಯ ಒದಗಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡಿದ್ದೀನಿ. ಇದೀಗ ನನ್ನ ವೈಯಕ್ತಿಕ ಕಾರಣಗಳಿಂದ ಆ ಪಾತ್ರದಿಂದ ನಾನು ಹೊರಬಂದಿದ್ದೇನೆ. ಈ ಸಂದರ್ಭದಲ್ಲಿ ಇಂತಹ ಅದ್ಭುತವಾದ ಅವಕಾಶವನ್ನ ನೀಡಿದಂತಹ ರಮೇಶ್ ಅರವಿಂದ್ ಅವರಿಗೆ ಹಾಗೆ ಸ್ಟಾರ್ ಸುವರ್ಣ ವಾಹಿನಿಗೆ ನನ್ನ ಒಂದು ಹೃದಯಾಂತರಾಳದಿಂದ ಧನ್ಯವಾದವನ್ನ ತಿಳಿಸ್ತಿದ್ದೀನಿ ಅನ್ನುವಂಥದ್ದನ್ನ ಬರ್ಕೊಂಡಿದ್ದಾರೆ. ಸ್ನೇಹಿತರೆ, ಇದರ ಜೊತೆಗೆ ನನ್ನ ಒಂದು ಪಯಣದಲ್ಲಿ ಜೊತೆಯಾದಂತಹ ಧಾರಾವಾಹಿಯ ಎಲ್ಲಾ ತಾಂತ್ರಿಕ ಕುಟುಂಬಕ್ಕೆ ಹಾಗೆ ಕಲಾವಿದ ಸ್ನೇಹಿತರಿಗೆ ನನ್ನ ನಮನ. ಇಷ್ಟು ದಿನ ನೀವೆಲ್ಲರೂ ಕೂಡ ನನ್ನ ಶೈಲು ಪಾತ್ರವನ್ನ ಮನಸಾರೆ ಮೆಚ್ಚಿ ಹರಿಸಿದಿರಾ. ಸೊ ನಿಮ್ಮ ಪ್ರೀತಿಗೆ ನಾನು ಚಿರಋಣಿ. ನಿಮಗೆಲ್ಲ ನನ್ನ ಕೋಟಿ ನಮನ. ಭೂಮಿ ದುಂಡಗಿದೆ. ಮತ್ತೊಂದು ಪಾತ್ರದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಆಗ ಮತ್ತೆ ಭೇಟಿಯಾಗೋಣ. ಸದಾ ನಿಮ್ಮ ಆಶೀರ್ವಾದ, ಪ್ರೀತಿ ಇರಲಿ. ಧನ್ಯವಾದ ಅನ್ನುವಂಥದ್ದನ್ನ ಭವ್ಯಶ್ರೀ ಪೂಜಾರಿ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಬರ್ಕೊಂಡಿರುವಂಥದ್ದು. ಸ್ನೇಹಿತರೆ, ಸೊ ಮೂಲಗಳ ಪ್ರಕಾರ ಏನೋ ಒಂದು ಸೀರಿಯಲ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಈಕೆ ಧಾರಾವಾಹಿಯಿಂದ ಹೊರನಡೆದಿದ್ದಾರೆ ಅನ್ನುವಂಥ ವಿಚಾರ. ಇನ್ನೊಂದಷ್ಟು ಜನ ಇಲ್ಲ, ಆಕೆಗೆ ಬೇರೆ ಸೀರಿಯಲ್ ಆಪರ್ಚುನಿಟಿ ಬಂದಿದೆ, ಆ ಒಂದು ಕಾರಣಕ್ಕೋಸ್ಕರ ಪರ್ಸನಲ್ ರೀಸನ್ ಅಂತ ಹೇಳಿ ಹೊರನಡೆದಿದ್ದಾರೆ ಅನ್ನುವಂಥದ್ದು. ಆದರೆ ಈ ಒಂದು ಧಾರಾವಾಹಿಯಲ್ಲಿ ಆಕೆಗೆ ಸಿಕ್ಕಂತ ಪಾತ್ರ ನಿಜಕ್ಕೂ ಚೆನ್ನಾಗಿತ್ತು. ಒಂದಷ್ಟು ಜನ ಈಕೆ ಈ ಪಾತ್ರವನ್ನ ಹೇಟ್ ಮಾಡಿದ್ರೆ ಆದರೂ ಕೂಡ ಆ ಪಾತ್ರಕ್ಕೆ ಆಕೆ 100% ಅನ್ನ ನೀಡಿರುವಂತಹ ಕಾರಣ ಎಲ್ಲರೂ ಕೂಡ ಅದನ್ನು ಮೆಚ್ಕೊಂಡಿರೋದಕ್ಕೆ ಸಾಧ್ಯ. ಹಾಗಾಗಿ ಆಕೆ ತಿಳಿಸಿರೋ ಪ್ರಕಾರ ಪರ್ಸನಲ್ ರೀಸನ್ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮುಂದೆ ಮತ್ತೊಂದು ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತೀನಿ, ಮತ್ತೊಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ಮುಂದೆ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು. ಸೊ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ, ಆಕೆಯ ಒಂದು ಟೀಮ್ನಲ್ಲಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಆಗಿ ಆಕೆ ಈ ಒಂದು ಧಾರಾವಾಹಿಯಿಂದ ಹೊರ ನಡೆದಿರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಗೊತ್ತಿಲ್ಲ, ಬಟ್ ಒಂದಷ್ಟು ವಿಚಾರಗಳು ಹರಿದಾಡ್ತಿರೋ ಪ್ರಕಾರ ಈ ರೀತಿಯಾಗಿ ಬರ್ತಾ ಇದೆ. ಸೊ ಸ್ನೇಹಿತರೆ, ನಿಮಗೆ ಭವ್ಯಶ್ರೀ ಅವರ ಒಂದು ಶೈಲು ಪಾತ್ರ ಇಷ್ಟ ಆಗ್ತಾ ಇತ್ತಾ? ನೀನಾದೇನಾ ಧಾರಾವಾಹಿ ಹೇಗೆ ಅನಿಸ್ತಾ ಇದೆ? ಯಾವ ಪಾತ್ರ ನಿಮ್ಗೆ ಇಷ್ಟ ಆಗುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.